ನಟ ಜಗ್ಗೇಶ್ ಅವರು ಗುಟ್ಟಾಗಿದ್ದ ಸಂಗತಿಯನ್ನು ರಟ್ಟು ಮಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಅದೇನು ಎಂಬ ಕುತೂಹಲವಿದ್ದರೆ ನೋಡಿ, ಅದು ನಟ ಜಗ್ಗೇಶ್ ಅವರು ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಮೊದಲ ಭೇಟಿಯಾದ ಕ್ಷಣ ಯಾವುದು ಎಂಬುದಕ್ಕೆ ಉತ್ತರ. ನಟ ಜಗ್ಗೇಶ್ ಅವರು ಗುಟ್ಟಾಗಿದ್ದ ಸಂಗತಿಯನ್ನು ರಟ್ಟು ಮಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ. ಅದೇನು ಎಂಬ ಕುತೂಹಲವಿದ್ದರೆ ನೋಡಿ, ಅದು ನಟ ಜಗ್ಗೇಶ್ ಅವರು ನಟ ಪುನೀತ್ ರಾಜ್ಕುಮಾರ್ ಅವರನ್ನು ಮೊದಲ ಭೇಟಿಯಾದ ಕ್ಷಣ ಯಾವುದು ಎಂಬುದಕ್ಕೆ ಉತ್ತರ. ಹೌದು, ನಟ ಜಗ್ಗೇಶ್ ಅವರು ಪುನೀತ್ ಜೊತೆ ಇದ್ದಂತಹ ಒಂದು ವೇದಿಕೆಯಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದರು. ಆ ವಿಡಿಯೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರೀ ವೈರಲ್ ಆಗುತ್ತಿದೆ. ನಟ ಜಗ್ಗೇಶ್ ಅವರು, ನಾನು ಪುನೀತ್ ರಾಜ್ಕುಮಾರ್ ಅವರನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದು ರಾವಣ್ಣನ ಮದುವೆಯಲ್ಲಿ ಎಂದಿದ್ದಾರೆ. ರಾವಣ್ಣನ ರಾಘವೇಂದ್ರ ರಾಜ್ಕುಮಾರ್ ಮದುವೆಯಾಗಿದ್ದು 1988ರಲ್ಲಿ. ಈ ಸಂಗತಿಯನ್ನು ವೇದಿಕೆ ಮೇಲೆ ಹಂಚಿಕೊಂಡಿದ್ದ ನಟ ಜಗ್ಗೇಶ್ ಅವರು ಇನ್ನೂ ಒಂದು ವಿಷಯವನ್ನು ಸಹ ಹಂಚಿಕೊಂಡಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಮದುವೆಗೆ ಬಂದಿದ್ದ ನಟ ಜಗ್ಗೇಶ್ ಅವರನ್ನು ಅಣ್ಣಾವ್ರು ಪುನೀತ್ ಅವರಿಗೆ ಹೇಗೆ ಪರಿಚಯಿಸಿದರು ಎಂಬುದನ್ನು ಸಹ ಹೇಳಿಕೊಂಡಿದ್ದಾರೆ ನಟ ಜಗ್ಗೇಶ್. ರಾಘವೇಂದ್ರ ರಾಜ್ಕುಮಾರ್ ಅವರು ಮಂಗಳ ಅವರನ್ನು ಮದುವೆಯಾದ ಆ ಕ್ಷಣದಲ್ಲಿ ಅಲ್ಲಿ ಹಾಜರಿದ್ದ ನಟ ಜಗ್ಗೇಶ್ ಅವರನ್ನು ರಾಜ್ಕುಮಾರ್ ಅವರು ಅಲ್ಲಿ ಸೂಟು ಬೂಟು ಹಾಕಿಕೊಂಡು ನಿಂತಿದ್ದ ಪುನೀತ್ ಅವರಿಗೆ ಪರಿಚಯಿಸುತ್ತಾ, ಇವರೇ ನೋಡಪ್ಪ ನಮ್ಮ ರಜನಿಕಾಂತ್ ಎಂದಿದ್ದರಂತೆ. ಆ ಫೋಟೋವನ್ನು ಈಗಲೂ ತಾವು ಇಟ್ಟುಕೊಂಡಿರುವುದಾಗಿ ನಟ ಜಗ್ಗೇಶ್ ಹೇಳಿಕೊಂಡಿದ್ದಾರೆ. ಅಂದರೆ ಜಗ್ಗೇಶ್ ಅವರು ಪುನೀತ್ ಅವರನ್ನು ಭೇಟಿಯಾದಾಗ ಪುನೀತ್ ವಯಸ್ಸು 13ರಿಂದ 14. ಆದರೆ ಇಂದು ನಟ ಪುನೀತ್ ರಾಜ್ಕುಮಾರ್ ಅವರು ನೆನಪು ಮಾತ್ರ. ಹೌದು, ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ಪಡೆದಿರುವ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮೊಂದಿಗಿಲ್ಲ. ಆದರೆ ಅವರ ನೆನಪು ಯಾವತ್ತೂ ಕನ್ನಡಿಗರ ಮನೆಮನಗಳಲ್ಲಿ ಅಜರಾಮರವಾಗಿ ಇರುತ್ತದೆ. ನಟ ಜಗ್ಗೇಶ್ ಅವರು ಹೇಳಿದ ಮಾತು ಕೇಳಿ ಸ್ವತಃ ಅಲ್ಲಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರು ಅಂದು ವೇದಿಕೆಯಲ್ಲಿ ಕಣ್ಣರಳಿಸಿ ನಕ್ಕಿದ್ದನ್ನು ಇಂದಿಗೂ ಪುನೀತ್ ಅಭಿಮಾನಿಗಳು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ. ಜಗ್ಗೇಶ್ಗೆ ಅಭಿಮಾನಿಗಳು ನವರಸ ನಾಯಕ ಅಂತ ಸುಮ್ಸುಮ್ನೆ ಈ ಬಿರುದು ಕೊಟ್ಟಿಲ್ಲ. ನಟನೆಯಲ್ಲಿ ಹಾಸ್ಯವಷ್ಟೇ ಹೈಲೈಟ್ ಆಗಿದ್ದರು ನವರಸಗಳನ್ನು ವ್ಯಕ್ತಪಡಿಸುವ ನಟ. ಕನ್ನಡ ಚಿತ್ರರಂಗದಲ್ಲಿ ಜಗ್ಗೇಶ್ ನವರಸ ನಾಯಕನಾಗಿ ಬೆಳೆಯುವುದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಈಗಾಗಲೇ ಅದೆಷ್ಟು ಬಾರಿ ಹೇಳಿಕೊಂಡಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಕನ್ನಡ ಚಿತ್ರರಂಗ ಕಂಡ ಅತ್ಯದ್ಭುತ ನಟ. ಸುಮಾರು 4 ದಶಕಗಳಿಂದ ಕನ್ನಡದ ಸಿನಿಪ್ರಿಯರನ್ನು ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಿದ್ದಾರೆ. ಪ್ರೇಕ್ಷಕರನ್ನು ರಂಜಿಸಿದ್ದಾರೆ. ಮಾಥ, ಎದ್ದೇಳು ಮಂಜುನಾಥದಂತಹ ಸಿನಿಮಾಗಳನ್ನು ಕೊಟ್ಟಿರುವ ಜೋಡಿಯೇ ರಂಗನಾಯಕ ಸಿನಿಮಾವನ್ನು ಹೊತ್ತು ಪ್ರೇಕ್ಷಕರ ಮುಂದೆ ಬಂದಿದೆ. ಇದೇ ವೇಳೆ ನವರಸ ನಾಯಕ ಜಗ್ಗೇಶ್ ಹಾಗೂ ನಿರ್ದೇಶಕ ಗುರುಪ್ರಸಾದ್ ಇಬ್ಬರೂ ಅನುಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ್ದಾರೆ. ಈ ವೇಳೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಜಗ್ಗೇಶ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸಿನಿಮಾಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದನ್ನು ಹೇಳಿಕೊಂಡಿದ್ದಾರೆ. ಹಾಗಿದ್ರೆ ವಿಷ್ಣುದಾದ ನಟಿಸಿದ ಯಾವ ಸಿನಿಮಾಗೆ ಜಗ್ಗೇಶ್ ಫ್ಲಾಪ್ ಡೈರೆಕ್ಟರ್ ಆಗಿದ್ದರು? ಜಗ್ಗೇಶ್ ತುರುವೇಕೆರೆಯ ಜಡೆ ಮಾಯಸಂದ್ರ ಅನ್ನುವ ಪುಟ್ಟ ಗ್ರಾಮದಿಂದ ಬಂದವರು. ನಟನಾಗಲೇಬೇಕು ಅಂತ ಪಣ ತೊಟ್ಟು ಚಿತ್ರರಂಗದಲ್ಲಿ ಹೋರಾಡಿ ಗೆದ್ದವರು. ಇಂದು ಸ್ಟಾರ್ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಬ್ಬ ನಟನಾಗಲೇಬೇಕು ಅಂತ ಪಣತೊಟ್ಟು ಚಿತ್ರರಂಗಕ್ಕೆ ಬಂದಿದ್ದ ಜಗ್ಗೇಶ್ ತಮ್ಮ ಸ್ಟೈಲ್ನಲ್ಲಿ ಅಂದಿದ್ದ ತನ್ನ ಗುರಿಯನ್ನು ನೆನಪಿಸಿಕೊಂಡಿದ್ದಾರೆ. ಯಾರು ಜಗ್ಗೇಶ? ಒಂದು 40 ಮನೆಯ ಗ್ರಾಮದ ಹಳ್ಳಿಯ ಹುಡುಗ. ಅವರನಿಗೆ ಒಂದು ಕನಸು ಬರುತ್ತೆ. ರಾಜ್ಕುಮಾರ್ ಕಾಲದಲ್ಲಿ ನಾನೊಬ್ಬ ನಟ ಆಗಬೇಕು ಅಂತ ಅನಿಸುತ್ತೆ. ಅಂದು ನಾನು ರಾಜಕೀಯವನ್ನೆಲ್ಲ ನಿರೀಕ್ಷೆ ಮಾಡಿದವನಲ್ಲ ಎಂದು ಸಂದರ್ಶನದ ವೇಳೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಗೆ ತನ್ನ ವಿದ್ಯಾಭ್ಯಾಸವೇನು? ಇಂಗ್ಲಿಷ್ ಭಾಷೆಯ ಮೇಲೆ ತನಗಿರುವ ಹಿಡಿತ ಬಗ್ಗೆನೂ ಹೇಳಿಕೊಂಡಿದ್ದಾರೆ. ನಾನು ಡಿಗ್ರಿ ಮಾಡಿಕೊಂಡೆ, BSc ಮಾಡಿದೆ. ನನಗೆ ಇಂಗ್ಲಿಷ್ ಬರೋದಿಲ್ಲ ಅಂತ ಮಾತಾಡಿಕೊಳ್ತಿದ್ರು. ನಾನು ಹೌಸ್ನಲ್ಲಿ ಮಾತಾಡುತ್ತಿದ್ದರೆ ಇವನು ಹೇಗೆ ಇಂಗ್ಲಿಷ್ ಮಾತಾಡುತ್ತಾನೆ, ಯಾವ ರಾತ್ರಿ ಕಲಿತುಕೊಂಡು ಬಿಟ್ಟ ಅಂತ ಯೋಚನೆ ಮಾಡಿದ್ರು. ನಾನು ಡಿಗ್ರಿಯಲ್ಲಿಂದ ಮಾತಾಡುತ್ತೇನೆ ಎಂದು ಹಾಸ್ಯ ಮೂಲಕವೇ ಇಂಗ್ಲಿಷ್ ಬರುವುದಿಲ್ಲ ಅನ್ನೋರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಚಿತ್ರರಂಗದ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿದ್ದು ವಿಷ್ಣುವರ್ಧನ್ ಸಿನಿಮಾದಲ್ಲಿ ಕ್ಲ್ಯಾಪ್ ಡೈರೆಕ್ಟರ್ ಆಗಿದ್ದನ್ನು ನೆನಪಿಸಿಕೊಂಡಿದ್ದಾರೆ. ವಿಷ್ಣುವರ್ಧನ್ ಅವರನಿ ತಂದ ಕಾಣಿಕೆ ಸಿನಿಮಾಗೆ ದ್ವಾರಕೀಶ್ ಅವರು ನಿರ್ದೇಶಕರು. ಅದಕ್ಕೆ ನಾನು ಕ್ಲ್ಯಾಪ್ ಅಸಿಸ್ಟೆಂಟ್. ಎಲ್ಲಾ ಡಿಪಾರ್ಟ್ಮೆಂಟ್ನಲ್ಲೂ ಕೆಲಸ ಮಾಡಿದ್ದೇನೆ ಎಂದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ಜಗ್ಗೇಶ್ಗೆ ಅಭಿಮಾನಿಗಳು ನವರಸ ನಾಯಕ
ರಾಜ್ಕುಮಾರ್ ಒಂದು ರೀತಿ ಕನ್ನಡ ಚಿತ್ರರಂಗದ ಮಹಾನ್ ಚೇತನವೇ ಆಗಿದ್ದರು. ಸಾಮಾನ್ಯ ಜನರಿಗೆ ಅಣ್ಣವರಾಗಿಯೇ ಕಾಣಿಸುತ್ತಿದ್ದರು. ಮನೆಗೆ ಬರೋರೋ ಅತಿಥಿಗಳಿಗೆ ದೇವರ ರೀತಿಯಲ್ಲಿಯೇ ಕಣ್ಮುಂದೆ ಬರ್ತಿದ್ದರು. ಸಿನಿ ರಂಗದ ಕಲಾವಿದರಿಗೆ ರಾಜಣ್ಣ ಸಾಕ್ಷಾತ್ ಸರಸ್ವತಿ ಪುತ್ರನೇ ನೋಡಿ. ಅಂತಹ ಈ ಮಹಾನ್ ಕಲಾವಿದನಿಗೆ ಪ್ರತಿಯೊಬ್ಬ ಕಲಾವಿದನೂ ತಮ್ಮದೇ ರೀತಿಯಲ್ಲಿ ಗೌರವ ಕೊಡುತ್ತಿದ್ದರು. ಕಾಲಿಗೆ ಬಿದ್ದು ನಮಸ್ಕರಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿದ್ದರು. ಆದರೆ ಕನ್ನಡದ ಕಲಾವಿದರೊಬ್ಬರು ಅಣ್ಣವರ ಕಾಲುಗಳನ್ನು ಚುಂಬಿಸುತ್ತಿದ್ದರು. ಇದು ಇವರ ಒಂದು ಗೌರವದ ಶೈಲಿ ಆಗಿತ್ತು. ಇದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೇಸರ ಏನೂ ಆಗುತ್ತಿರಲಿಲ್ಲ. ಅವರೂ ಕೂಡ ಅದನ್ನು ಅಷ್ಟೇ ಪ್ರೀತಿಯಿಂದಲೇ ಸ್ವೀಕರಿಸುತ್ತಿದ್ದರು. ಇವರ ಇಂಟ್ರೆಸ್ಟಿಂಗ್ ಮಾಹಿತಿಯ ಸ್ಟೋರಿ ಇಲ್ಲಿದೆ. ರಾಜ್ಕುಮಾರ ಅಂದ್ರೇನೆ ಹಾಗೆ ಅಲ್ವೇ? ಎಂತಹ ಕಲ್ಲು ಮನಸ್ಸಿದ್ದರೂ ಸರಿಯೇ, ಅವರ ಮನಸ್ಸು ರಾಜಣ್ಣ ಕಂಡು ಕರಗಿ ಬಿಡುತ್ತಿತ್ತು. ಇಲ್ವೇ ಮಂತ್ರಮುಗ್ಧಗೊಳ್ಳುತ್ತಿತ್ತು. ರಾಜ್ಕುಮಾರ ಅವರ ಒಂದು ಚಾರ್ಮ ಆಗಿತ್ತು. ಅವರ ಆ ದೈವಿರೂಪ ಕೆಲವೊಮ್ಮೆ ಸಾಕ್ಷಾತ್ ದೇವರನ್ನ ಕಂಡ ಅನುಭವ ಕೊಡುತ್ತಿತ್ತು. ರಾಜ್ಕುಮಾರ ಅವರನ್ನ ಕಂಡ್ರೆ ಎಲ್ಲರಿಗೂ ಅದೇನೋ ವಿಶೇಷ ಪ್ರೀತಿ ಇತ್ತು. ಅದೇ ಗೌರವ ಮತ್ತು ಪ್ರೀತಿಯಿಂದಲೇ ಅಭಿಮಾನಿಗಳು ರಾಜ್ಕುಮಾರ್ ಅವರನ್ನು ನೋಡುತ್ತಿದ್ದರು. ಕಲಾವಿದರು ಹಾಗೇನೇ ಇದ್ದರು. ಮನೆಗೆ ಬರೋ ಇವರೆಲ್ಲ ರಾಜ್ಕುಮಾರ ಅವರನ್ನ ಕಂಡು ಇನ್ನಿಲ್ಲದಂತೆ ಗೌರವಿಸುತ್ತಿದ್ದರು. ನವರಸ ನಾಯಕ ಜಗ್ಗೇಶ್ ಗೌರವಿಸೋ ಪರಿ ನಿಜಕ್ಕೂ ವಿಭಿನ್ನ. ನವರಸ ನಾಯಕ ಜಗ್ಗೇಶ್ ಅದೆಷ್ಟೋ ಸಿನಿಮಾಗಳಲ್ಲಿ ರಾಜ್ಕುಮಾರ ಅವರನ್ನ ಇಮಿಟೇಟ್ ಮಾಡಿದ್ದಾರೆ. ಪಟೇಲ ಅನ್ನೋ ಸಿನಿಮಾದಲ್ಲಿ ರಾಜ್ಕುಮಾರ ರೀತಿನೇ ಗೆಟಪ್ ಹಾಕಿಕೊಂಡು ಕಾಮಿಡಿ ಮಾಡಿದ್ದಾರೆ. ರಾಜಣ್ಣ ಇದನ್ನು ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ದರು. ಪಾರ್ವತಮ್ಮನವರು ಇದನ್ನೊಮ್ಮೆ ಜಗ್ಗೇಶ್ ಅವರಿಗೆ ಹೇಳಿದ್ದರು. ಅದೇನು ಕಾಮಿಡಿ ಮಾಡಿದ್ದೀಯೋ? ಯಜಮಾನರು ಆ ಸಿನಿಮಾ ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ದರು ಅಂತಲೂ ಜಗ್ಗೇಶ್ ಅವರಿಗೆ ಹೇಳಿದ್ದರು. ಹಾಗೆ ರಾಜ್ಕುಮಾರ್ ಅವರನ್ನು ನಗಿಸಿದೆ ಜಗ್ಗೇಶ್ ಎಂದು ರಾಜ್ಕುಮಾರ್ ಅವರಿಗೆ ನಮಸ್ಕಾರ ಮಾಡಿದ್ದೇ ಇಲ್ಲ, ಬದಲಾಗಿ ಕಾಲಿಗೆ ಮುತ್ತು ಕೊಟ್ಟು ಗೌರವಿಸುತ್ತಿದ್ದರು ನೋಡಿ. ರಾಜ್ಕುಮಾರ್ ಅಂದ್ರೆ ಜಗ್ಗೇಶ್ ಅವರಿಗೆ ತುಂಬಾನೇ ಇಷ್ಟಪಟ್ಟಿದ್ದರು. ಅದನ್ನ ಆಗಾಗ ಜಗ್ಗೇಶ್ ಹೇಳಿಕೊಳ್ತಾನೆ ಇರ್ತಾರೆ. ರಾಜ್ಕುಮಾರ್ ಮನೆಗೆ ಹೋದ್ರೆ ಅಲ್ಲಿ ರಾಜ್ಕುಮಾರ ಹೇಗೆ ಇರ್ತಾ ಇದ್ರು, ಪಾರ್ವತಮ್ಮನವರು ಮನೆಯಲ್ಲಿ ಹೇಗೆಲ್ಲ ಕಾಣಿಸಿಕೊಳ್ತಿದ್ದರು, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಜಗ್ಗೇಶ್ ನೆನಪಿಸಿಕೊಂಡಿದ್ದಾರೆ. ರಂಗನಾಯಕ ಚಿತ್ರದ ಪ್ರಚಾರದ ಸಮಯದಲ್ಲಿಯೇ ಜಗ್ಗೇಶ್ ಈ ವಿಚಾರಗಳನ್ನ ಹೇಳಿದ್ದಾರೆ. ಆಂಕರ್ ಅನುಶ್ರೀ ಕೇಳಿದ ಪ್ರಶ್ನೆಗಳಿಗೆ ತಮ್ಮ ನೆನಪಿನ ಬುತ್ತಿಯಿಂದ ರಾಜ್ಕುಮಾರ ಬಗೆಗಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ರಾಜ್ಕುಮಾರ್